ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಎಲ್ಲ ನಮ್ಮ ವೀಕ್ಷಕ ಪ್ರಭುಗಳಿಗೂ ಸಹ ಹನುಮ ಜಯಂತಿಯ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ಹನುಮನು ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಎಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಎಂದು ಪ್ರಾರ್ಥಿಸುತ್ತಾ ಹನುಮ ಜಯಂತಿಯ ಈ ವಿಶೇಷ ವಿಡಿಯೋಗೆ ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ, ಹಾಗೆಯೇ ನಮ್ಮ ಚಾನೆಲನ್ನು ಮೊದಲನೇ ಸಾರಿ ನೋಡುತ್ತಿರುವಂಥವರು, ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೈ ಹನುಮಾನ್ ಅಂತ ಕಮೆಂಟ್ ಮಾಡಬೇಕು ಅಂತ ವಿಶೇಷವಾದ ಮನವಿ ಸಲ್ಲಿಸುತ್ತಾ, ಹನುಮ ಜಯಂತಿ ಅಂದರೆ ಹನುಮನ ಹುಟ್ಟಿದ ದಿನ. ಅಂದರೆ ಹನುಮ ಹುಟ್ಟಿದ್ದು ಕರ್ನಾಟಕದಲ್ಲಿ, ಅದು ನಮ್ಮ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದ್ದು ಅನ್ನೋದು ನಮ್ಮೆಲ್ಲರ ಕನ್ನಡಿಗರ ಹೆಮ್ಮೆಯ ವಿಷಯ. ಬನ್ನಿ ರಾಮ ಲಕ್ಷ್ಮಣ ಸೀತಾ ಸಮೇತ ಇರುವಂಥ ಆಂಜನೇಯ ಇರುವಂಥ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸ್ವಾಮಿ ನಮ್ಮ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸಿ ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿಯನ್ನು ದಯಪಾಲಿಸು ತಂದೆ, ದಯಪಾಲಿಸು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಾಂ ವರಿಷ್ಠಾಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಲಂಕರಿಸಿರುವಂತಹ ಶೃಂಗಾರವಾದ ಭವ್ಯ ಸಜ್ಜಿಕೆ, ಅಂದರೆ ಸುಂದರವಾಗಿ ಅಲ್ಲಿ ಅಲಂಕಾರವನ್ನು ಮಾಡಿದರು ಪುಷ್ಪಗಳಿಂದ. ಬಹಳ ಸೊಗಸಾಗಿತ್ತು. ಅಲ್ಲಿ ಹೋಗ್ತಿದ್ದಂಗೆ ಸ್ವರ್ಗಕ್ಕೆ ಬಂದೇನೋ ಅನ್ನಿಸ್ತು. ಆ ರೀತಿಯಾಗಿ ಹನುಮ ಜಯಂತಿಯ ವಿಶೇಷವಾಗಿ ಅಲ್ಲಿ ಅಲಂಕರಿಸಿದ್ದು ತುಂಬ ಖುಷಿಯಾಯಿತು. ಪ್ರತಿ ವರ್ಷವೂ ಸಹ ವಿಶೇಷವಾದ ಅಲಂಕಾರವನ್ನು ಅಲ್ಲಿ ಮಾಡ್ತಾರೆ. ಅದು ನೋಡೋದೇ ಒಂದು ನಮ್ಮ ಕಣ್ಣುಗಳಿಗೆ ಹಬ್ಬ ಅಂತ ಹೇಳ್ಬೋದು. ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಹಾಗೆಯೇ ನಮ್ಮ ಹನುಮಾನ್ ಕನ್ನಡಿಗ, ಕನ್ನಡದ ದೇವರು, ದಕ್ಷಿಣ ಭಾರತದಲ್ಲಿ ಜನಿಸಿದಂತಹ ಹೊಸಪೇಟೆ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಅಂಜನಾದ್ರಿ ಮತ್ತು ವಾಯುದೇವರ ಮಗನಾಗಿ ಹುಟ್ಟಿದಂತಹ ನಮ್ಮ ಕನ್ನಡದ ದೇವರು, ನಮ್ಮ ಕನ್ನಡಿಗ ಅಂತ ಹೇಳಿಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ರಾಮದೂತ ಹನುಮ, ರಾಮನ ಬಂಟ ಹನುಮ. ರಾಮನು ಕಷ್ಟಕಾಲದಲ್ಲಿದ್ದಾಗ ಸೀತೆಯನ್ನು ಅಪಹರಿಸಿ ರಾವಣನು ಲಂಕೆಗೆ ಕರೆದುಕೊಂಡು ಹೋಗಿದ್ದಾಗ ಆಕೆಯನ್ನು ಸುಲಲಿತವಾಗಿ ಕರೆತಂದಂತಹ ಮಹಾನುವೀರ, ಮಹಾನ್ ಸ್ವಾಮಿಯ ಭಕ್ತ ಹನುಮಂತ. ಎಲ್ಲೋ ರಾಮ ಅಲ್ಲಿ, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಅಲ್ಲಿ ರಾಮನೋ ಅಲ್ಲಿ ಹನುಮನೋ ಅಂತ ರಾಮರಾಜಣ್ಣನು. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗನೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಹೀಗೆ ಎಷ್ಟೋ ಹಾಡುಗಳನ್ನು ಹನುಮಂತನ ಮೇಲೆ ರಾಜಣ್ಣವರು, SP ಬಾಲಸುಬ್ರಹ್ಮಣ್ಯವರು, ಆ ಮಹಾನ್ ವ್ಯಕ್ತಿಗಳು ತುಂಬ ಅವರ ಸಿರಿಕಂಠದಲ್ಲಿ ಅದನ್ನು ಹಾಡಿ ಹೊಗಳಿದ್ದಾರೆ. ಅಂತಹ ಮಹಾನ್ ಭಕ್ತನ, ಅಂತಹ ಮಹಾನ್ ಚತುರನ, ಅಂತಹ ಮಹಾನ್ ದೈವ ಭಕ್ತ ರಾಮನ ಬಂಟನ ಇವತ್ತು ಜಯಂತಿಯನ್ನು ಕಣ್ತುಂಬಿಕೊಳ್ಳೋಣ. ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆ ಸ್ವಾಮಿ ಎಲ್ಲರ ಜೀವನದಲ್ಲೂ ಸಹ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಡಲಿ ಎಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತಾ, ನಾನು ಈ ಕ್ಷೇತ್ರದ ಬಗ್ಗೆ, ಅಂದರೆ ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಮತ್ತು ಮಹಾತ್ಮೆ ಅನ್ನುವಂತಹ ಟೈಟಲ್ ಮೇಲೆ ಒಂದು 2 ವಿಡಿಯೋ ಸಹ ಮಾಡಿದ್ದೀನಿ. ಸುಮಾರು 600 ವರ್ಷಗಳ ಇತಿಹಾಸವುಳ್ಳಂತಹ ಈ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದವರು ವ್ಯಾಸರಾಯರು, ಅಂದರೆ 600 ವರ್ಷಗಳ ಹಿಂದೆ ಸ್ಥಾಪಿಸಿದರು ಅನ್ನುವಂತಹ ಉಲ್ಲೇಖವೂ ಸಹ ಇಲ್ಲಿದೆ. ಆದ್ದರಿಂದ ನೀವು ಯೂಟ್ಯೂಬಲ್ಲಿ ಐತಿಹಾಸಿಕ ಹಿನ್ನೆಲೆ ಮತ್ತು ಮಹಾತ್ಮೆ ಶ್ರೀ ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಒಮ್ಮೆ ನೋಡಿ ಈ ಸ್ಥಳದ ಪುರಾಣವನ್ನು, ಸ್ಥಳ ಮಹಿಮೆಯನ್ನು ತಿಳ್ಕೊಂಡು ಆ ಮಹಾನುಭಾವನ ಕೃಪೆಗೆ ಪಾತ್ರರಾಗೋಣ. ಮತ್ತು ನಮ್ಮ ಎಲ್ಲ ಥರದ ವಿಡಿಯೋಗಳಿಗಾಗಿ ನಮ್ಮ ಜೈ ಶ್ರೀರಾಮ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ ಒತ್ತಿ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ, ಹನುಮ ಜಯಂತಿಯ ವಿಡಿಯೋ ವೀಕ್ಷಿಸಿದ ಸರ್ವರಿಗೂ ಸಕಲರಿಗೂ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಎಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.